ನಮಸ್ಕಾರ ಸ್ನೇಹಿತರೆ, KSRTC ಮತ್ತು BMTC ಬಸ್ಗಳ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, KSRTC ಆಗಿರ್ಬೋದು ಮತ್ತು BMTC ಆಗಿರ್ಬೋದು, ಬೇರೆ ಸಾರಿಗೆ ಬಸ್ಗಳು ಯಾವಿದಾವೆ ಎಲ್ಲ ಒಂದು ಸಾರಿಗೆ ಬಸ್ಗಳು ಡಿಸೆಂಬರ್ 31ಕ್ಕೆ ಬಂದಾಗುತ್ತೆ ಅನ್ನುವಂಥದ್ದಾದರೆ ನ್ಯೂಸ್ ಆದರೆ ಕೇಳಿ ಬರ್ತಿತ್ತು. ಅವರೇ ಹೇಳಿದ್ರು, ಸಾರಿಗೆ ನೌಕರರೇ ಹೇಳ್ತಿದ್ರು, ನಾವು ಡಿಸೆಂಬರ್ 31ನೇ ತಾರೀಕು ಬಂದ್ ಮಾಡ್ತಿದ್ದೀವಿ, ರಾಜ್ಯಾದ್ಯಂತ ಬಂದ್ ಮಾಡ್ತೀವಿ ಅಂತ ಆದರೆ ಹೇಳಿದ್ರು ಸ್ನೇಹಿತರೆ. ಈಗ ರಾಜ್ಯಾದ್ಯಂತ ಡಿಸೆಂಬರ್ 31ನೇ ತಾರೀಕು ಬಂದ್ ಮಾಡ್ತಿದಾರಾ? ಇದ್ರ ಬಗ್ಗೆ ಮೀಟಿಂಗ್ ಅಲ್ಲಿ ಏನ್ ನಡೆದಿದೆ, ನಿನ್ನೆ ಒಂದು ಮೀಟಿಂಗ್ ಕೂಡ ನಡೆದಿದೆ. ಅದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಏನ್ ನಿರ್ಧಾರ ತೆಗೆದುಕೊಂಡಿದ್ದಾರೆ, ಇಲ್ಲಿ KSRTC BMTC ಬಸ್ ನೌಕರರ ಒಂದು ಬೇಡಿಕೆಗಳನ್ನ ಈಡೇರಿಸಿದಾರಾ ಇಲ್ವಾ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತಿದ್ದೀನಿ. ನಾಳೆ ನಿಮ್ಗೆ ಬಂದ್ ಇದೆಯಾ ಇಲ್ಲ ಅನ್ನುವಂಥದ್ದನ್ನ ಹೇಳ್ತೀನಿ. ನಾಳೆ ಬಸ್ ಸಂಚಾರ ಇರುತ್ತಾ ಇಲ್ಲ, KSRTC ಬಸ್ ಆಗಿರ್ಬೋದು, BMTC ಬಸ್ ಆಗಿರ್ಬೋದು, ಬೇರೆ ಸಾರಿಗೆ ಎಲ್ಲ ಬಸ್ಗಳು ಸಂಚಾರ ನಾಳೆ ಇರುತ್ತಾ ಇಲ್ಲ ಅನ್ನುವಂಥದ್ದನ್ನ ಹೇಳ್ಬಿಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, KSRTC ಮತ್ತು BMTC ಬಸ್ ಸಂಚಾರ ಇರುತ್ತಾ ಇಲ್ವಾ ಅನ್ನುವಂಥ ಒಂದು ಡೌಟ್ ಆದ್ರೆ ನಿಮ್ಮಲ್ಲಿ ಇರುತ್ತೆ ಡಿಸೆಂಬರ್ 31ಕ್ಕೆ. ಯಾಕಂದ್ರೆ ಎಲ್ಲರೂ ನ್ಯೂ ಇಯರ್ ಪ್ಲಾನ್ ಇರುತ್ತೆ, ನಿಮ್ಮ ಊರಿಗೆ ಹೋಗೋ ಪ್ಲಾನ್ ಇರುತ್ತೆ, ಬೇರೆ ಕಡೆ ಟ್ರಾವೆಲ್ ಮಾಡೋ ಪ್ಲಾನ್ ಎಲ್ಲ ಇರುತ್ತೆ. ಡಿಸೆಂಬರ್ 31ನೇ ತಾರೀಕು ಬಸ್ಗಳೇನಾದರೂ ಸಂಚಾರ ಮಾಡಲಿಲ್ಲ ಅಂದರೆ ರಾಜ್ಯಾದ್ಯಂತ ಜನರಿಗೆ ತುಂಬಾನೇ ಸಮಸ್ಯೆ ಆಗುತ್ತೆ. ಓಕೆನಾ? ಅದರಿಂದ ಸ್ನೇಹಿತರೆ, ಈಗ ನಿನ್ನೆ ಮೀಟಿಂಗ್ ಮಾಡಿಬಿಟ್ಟು ಮೀಟಿಂಗಲ್ಲಿ ಏನು ನಡೆದಿದೆ, ನಾಳೆ ಬಸ್ ಸಂಚಾರ ಇರುತ್ತಾ ಇರಲ್ವಾ ಅನ್ನುವಂಥದ್ದನ್ನು ಹೇಳ್ಬಿಡ್ತೀನಿ. ಸ್ನೇಹಿತರೆ ನೋಡಿ, ಇಲ್ಲಿ KSRTCದು ಪ್ರೊಟೆಸ್ಟ್ ಮಾಡ್ಬೇಕಂತ ಹೇಳ್ತಿದ್ರು. ಈಗ KSRTC ಎಂಪ್ಲಾಯೀಸ್ ಆಗಿರ್ಬೋದು, BMTC ಬಸ್ ಎಂಪ್ಲಾಯೀಸ್ ಆಗಿರ್ಬೋದು, ಅವ್ರು ಏನು ಹೇಳ್ತಿದ್ರು ಅಂದರೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ರು. ಇಲ್ಲಿ ಹೊಸ ವರ್ಷಕ್ಕೆ ರಾಜ್ಯದ ಜನರಿಗೆ ಇಲ್ಲಿ ಗುಡ್ ನ್ಯೂಸ್ ಆದರೆ ಬರ್ತಿದೆ. ಸಾರಿಗೆ ಇಲಾಖೆ ನೌಕರರ ಮುಷ್ಕರ ಮುಂದೂಡಿಕೆ, ಅವರ ಒಂದು ಪ್ರೊಟೆಸ್ಟ್ ಏನಿದೆ ಅದನ್ನು ಮುಂದೂಡಿಕೆ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದರೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಡಿಸೆಂಬರ್ 31ರಿಂದ ಅನಿರ್ದಿಷ್ಟ ಅವಧಿಗೆ ಮುಷ್ಕರ ನಡೆಸಲು ಉದ್ದೇಶಿಸಲಾಗಿದ್ದ ಸಾರಿಗೆ ನಿಗಮಗಳ ಕಾರ್ಮಿಕರು ಈಗ ಮುಷ್ಕರವನ್ನು ಮುಂದೂಡಿದ್ದಾರೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಸಾವಿನ ಕಾರಣ ಸಂಧಾನ ಸಭೆ ಮುಂದೂಡಿಕೆಯಾಗಿದ್ದರಿಂದ ಸದ್ಯ ಮುಷ್ಕರವನ್ನು ಮುಂದೂಡಲಾಗಿದೆ ಎಂದು ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಘೋಷಿಸಿವೆ. ಇಲ್ಲಿ ಭಾನುವಾರ ಸಿಎಂ ನಿವಾಸದಲ್ಲಿ ಕರೆದಿದ್ದ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಅಂದರೆ ನಿನ್ನೆ ನಡೆದ ಈ ಒಂದು ಸಭೆಯಲ್ಲಿ ಈ ಒಂದು ನಿರ್ಧಾರ ಆದರೆ ತೆಗೆದುಕೊಂಡಿದ್ದಾರೆ. ಭಾನುವಾರ ಸಂಜೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಸಾರಿಗೆ ನಿಗಮಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಾರಿಗೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರು, ಸಾರಿಗೆ ನಿಗಮಗಳ ಹಿರಿಯ ಅಧಿಕಾರಿಗಳು ನಡೆಸಿದ ಸಭೆ ಆದರೆ ಯಶಸ್ವಿ ಆಗಿದೆ. ನಿನ್ನೆ ಒಂದು ಸಭೆ ನಡೆಸಿದರೆ ಅದಾದರೆ ಯಶಸ್ವಿ ಆಗಿದೆ. ಯಥಾಸ್ಥಿತಿಯಾಗಿ ಬಸ್ ಸಂಚಾರ ಆದರೆ ನಾಳೆ ಇರುತ್ತೆ ಅಂತ ಹೇಳ್ತಿರುವಂಥದ್ದು. ಜಂಟಿ ಕ್ರಿಯಾ ಸಮಿತಿಯ ಸಾರಿಗೆ ನಿಗಮಗಳ ಕಾರ್ಮಿಕರು ಡಿಸೆಂಬರ್ 31ರಿಂದ ಅನಿರ್ದಿಷ್ಟ ಅವಧಿಗೆ ಮುಷ್ಕರ ಮಾಡಲು ನೋಟಿಸ್ ಅನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಳಿಸಿದ್ರು. ನಾವು ಡಿಸೆಂಬರ್ 31ಕ್ಕೆ ಬಂದ್ ಮಾಡ್ತೀವಿ, ನಮ್ದು ಬಸ್ ಸಂಚಾರ ಇರಲ್ಲ, KSRTC ಮತ್ತು BMTC ಬಸ್ ಸಂಚಾರ ಇರಲ್ಲ ಅಂದಿದ್ರು. ಈಗ ಇದನ್ನ ಮುಂದೂಡಿಕೆ ಮಾಡಿಕೊಂಡಿದ್ದಾರೆ. ಆಡಳಿತ ವರ್ಗ ಕಾರ್ಮಿಕ ಇಲಾಖೆಯ ಮೂಲಕ ಡಿಸೆಂಬರ್ 27ರಂದು ಕಾರ್ಮಿಕ ಆಯುಕ್ತರ ಜೊತೆ ರಾಜಿ ಸಂಧಾನ ಏರ್ಪಡಿಸಿತ್ತು. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ನಿಧನರಾದ ಕಾರಣ ರಾಜ್ಯ ಸರ್ಕಾರ ಶೋಕಾಚರಣೆ ಪ್ರಯುಕ್ತ ಸಾರ್ವತ್ರಿಕ ರಜೆ ಘೋಷಣೆ ಮಾಡಿದ್ದರಿಂದ ಸಂಧಾನ ಸಭೆಯನ್ನು ಡಿಸೆಂಬರ್ 30ಕ್ಕೆ ಮುಂದೂಡಿಕೆ ಮಾಡಲಾಗಿತ್ತು. ಸ್ನೇಹಿತರೆ, ಇಲ್ಲಿ ಮನಮೋಹನ್ ಸಿಂಗ್ ಅವರು ನಿಧನರಾಗಿದ್ರು, ಅದರಿಂದ ಈ ಒಂದು ಮೀಟಿಂಗ್ ಅನ್ನ ಪೋಸ್ಟ್ಪೋನ್ ಮಾಡಿದ್ರು. ಈ ಮೀಟಿಂಗ್ ಯಾವಾಗೋ ಆಗ್ಬೇಕಿತ್ತು. ಈ ಮೀಟಿಂಗ್ ನಿನ್ನೆ ಯಾಕಾಗಿದೆ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಮನಮೋಹನ್ ಸಿಂಗ್ ಅವರು ನಿಧನರಾಗಿದ್ರು, ಅದರಿಂದ ಒಂದು ಮೀಟಿಂಗ್ ಅನ್ನು ನಡೆಸಕ್ ಆಗಿರ್ಲಿಲ್ಲ. ಈಗ ನಿನ್ನೆ ರಾತ್ರಿ ಆದ್ರೆ ಈ ಒಂದು ಮೀಟಿಂಗ್ ಅನ್ನ ನಡೆಸಿದ್ದಾರೆ. ಸಾರಿಗೆ ಸಚಿವರು ಜಂಟಿ ಕ್ರಿಯಾ ಸಮಿತಿಗೆ ಲಿಖಿತವಾಗಿ ಮನವಿ ಮಾಡಿ ಸಾರಿಗೆ ನೌಕರರ ಮುಷ್ಕರವನ್ನು ಹಿಂಪಡೆಯಬೇಕು ಎಂದು ಮನವಿ ಮಾಡಿದ್ದು, ಸಂಕ್ರಾಂತಿ ಹಬ್ಬದ ನಂತರ ಸಾರಿಗೆ ನೌಕರರ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಸಿಎಂ ಸಿದ್ದರಾಮಯ್ಯನವರ ಜೊತೆ ಸಭೆ ಏರ್ಪಡಿಸುವುದಾಗಿ ಭರವಸೆ ನೀಡಿರುವ ಹಿನ್ನೆಲೆಯಲ್ಲಿ ಡಿಸೆಂಬರ್ 31ರಿಂದ ನಡೆಸಲು ಉದ್ದೇಶಿಸಲಾಗಿದ್ದ ಅನಿರ್ದಿಷ್ಟವಾದಿ ಮುಷ್ಕರವನ್ನು ಮುಂದೂಡಿಕೆ ಮಾಡಲಾಗಿದೆ. ಸಭೆಯ ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಸಾರಿಗೆ ಸಿಬ್ಬಂದಿ ಮುಷ್ಕರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡಿದ್ದೇವೆ. ಈ ಹಿಂದಿದ್ದ ಬಿಜೆಪಿ ಸರ್ಕಾರ 5,900 ಕೋಟಿ ರೂಪಾಯಿ ಸಾಲ ಹೊರಿಸಿದೆ, ಇಂದಿನ ಸಮಸ್ಯೆಗೆ ಕಾರಣವಾಗಿದೆ. ಈಗ ಆಗ್ತಿರುವಂತಹ ಸಮಸ್ಯೆಗೆ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಇಲ್ಲಿ ಹಿಂದಿನ ಬಿಜೆಪಿ ಸರ್ಕಾರ 5,900 ಕೋಟಿ ರೂಪಾಯಿ ಸಾಲ ಆದ್ರೆ ಹೊರಿಸಿದ್ದಾರೆ, ಅದರಿಂದ ನಮಗೆ ಈ ಸಮಸ್ಯೆ ಆಗ್ತಿದೆ. ಇಲ್ಲಿ ಫೆಬ್ರವರಿ
ಅಸೆಂಬ್ಲಿಯಲ್ಲಿ ಮಂಡಿಸಲಿರುವ ರಾಜ್ಯ ಬಜೆಟ್ನಲ್ಲಿ ಅನುದಾನ ನೀಡುವಂತೆ ಬೇಡಿಕೆ ಇಟ್ಟಿದ್ದು ಸಂಕ್ರಾಂತಿ ಬಳಿಕ ಸಮಸ್ಯೆ ಬಗೆಹರಿಯಲಿದೆ ಎಂದು ಹೇಳಿದ್ದಾರೆ. ಇಲ್ಲಿ ನೌಕರರ ಬೇಡಿಕೆಗಳೇನು ಅಂತ ನೋಡೋದಾದ್ರೆ, ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡಬೇಕು. 2020ರಲ್ಲಿ ವೇತನ ಹೆಚ್ಚಳ ಘೋಷಿಸಿದ್ದರು. 1750 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದ್ದು ಬಿಡುಗಡೆ ಮಾಡಬೇಕು. 2900 ಕೋಟಿ ರೂಪಾಯಿ ಭವಿಷ್ಯ ನಿಧಿ ಬಾಕಿ ಇದ್ದು ಪಾವತಿ ಮಾಡಬೇಕು. ನಿವೃತ್ತ ನೌಕರರಿಗೆ ನೀಡಬೇಕಿರುವ 325 ಕೋಟಿ ರೂಪಾಯಿ ತುಟ್ಟಿ ಭತ್ಯೆಯನ್ನು ಕೂಡಲೇ ಪಾವತಿಸಲು ಆಗ್ರಹಿಸಲಾಗಿದೆ. ಸ್ನೇಹಿತರೆ, ಈ ಬೇಡಿಕೆಗಳನ್ನೆಲ್ಲ ಸಂಕ್ರಾಂತಿ ಆದ್ಮೇಲೆ ನೋಡೋಣ. ಆವಾಗ ಈಗ ಸಂಕ್ರಾಂತಿ ಹಬ್ಬ ಇದೆಯಲ್ಲ, ಸಂಕ್ರಾಂತಿ ಆದ್ಮೇಲೆ ನೋಡೋಣ ನಿಮ್ಮ ಒಂದು ಬೇಡಿಕೆಗಳು ಏನಿದೆ ಆ ಒಂದು ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಸದ್ಯ ಮಟ್ಟಕ್ಕೆ ನೀವು ಬಸ್ ಸಂಚಾರನ ಬಂದ್ ಮಾಡೋದು ಬೇಡ. ಯಥಾಸ್ಥಿತಿಯಾಗಿ ಡಿಸೆಂಬರ್ 31ನೇ ತಾರೀಕು ರಾಜ್ಯಾದ್ಯಂತ ಎಲ್ಲ KSRTC ಮತ್ತು BMTC ಬಸ್ಗಳಾದ್ರೆ ಎಂದಿನಂತೆ ಸಂಚಾರ ಮಾಡಲಿವೆ. ಯಾವುದೇ ರೀತಿಯಾಗಿ ಬಂದ್ ಮಾಡ್ತಿಲ್ಲ, ಯಾವುದೇ ರೀತಿಯಾದ ಒಂದು ಇದು ಪ್ರೊಟೆಸ್ಟ್ ಕೂಡ ಮಾಡ್ತಿಲ್ಲ ಸ್ನೇಹಿತರೆ. ಇದು ಕ್ಲಿಯರು. ಈಗ ನಿನ್ನೆ ಸಭೆಯಲ್ಲಿ ನಿರ್ಧಾರ ಆಗಿದೆ. ನಿಮ್ಗೆ ಯಥಾಸ್ಥಿತಿಯಾಗಿ ನಾಳೆ ಬಸ್ಗಳು ಸಿಗುತ್ತೆ. KSRTC ಬಸ್ಗಳು ಸಿಗುತ್ತೆ, BMTC ಬಸ್ಗಳು ಸಿಗುತ್ತೆ, ಮತ್ತೆ ಮಹಿಳೆಯರಿಗೆ ಫ್ರೀ ಬಸ್ ಕೂಡ ಇರುತ್ತೆ. ನಿಮಗೆ ಫ್ರೀ ಬಸ್ ಕೂಡ ನಿಮ್ಗೇನು ಬಂದಾಗಲ್ಲ, ಫ್ರೀ ಬಸ್ ಕೂಡ ಇರುತ್ತೆ. ಎಲ್ಲ ಮೀಟಿಂಗಲ್ಲಿ ನಿರ್ಧಾರ ಆಗಿದೆ ನಿನ್ನೆ ಮೀಟಿಂಗಲ್ಲಿ ಸ್ನೇಹಿತರೆ. ಇದು ಸದ್ಯಕ್ಕಿರುವಂತಹ ಅಪ್ಡೇಟು. ನಿಮ್ಗೆ ಎಂದಿನಂತೆ ನಾಳೆ ಬಸ್ ಸಂಚಾರ ಆದರೆ ಇರಲಿದೆ. ಇದು ಸದ್ಯ ಮಟ್ಟಕ್ಕೆ ಬರುತ್ತಿರುವಂತಹ ಅಪ್ಡೇಟ್ಸು. ಈಗ ನಿಮ್ಮ ಒಂದು ಅಭಿಪ್ರಾಯಗಳೇನು ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಿನ್ನೆ ಮೀಟಿಂಗಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರದ ಬಗ್ಗೆ. ಯಾಕಂದರೆ ಫ್ರೀ ಬಸ್ ಕೂಡ ಮುಂದೂಡಲಿದೆ. ಯಾಕಂದರೆ ನಿಮಗೆ ಫ್ರೀ ಬಸ್ ಶಕ್ತಿ ಯೋಜನೆ ಕೂಡ ಅವರು ಬಂದ್ ಮಾಡಿಲ್ಲ, ಬಂದ್ ಮಾಡೋದು ಇಲ್ಲ. ನಿಮಗೆ ಯಥಾಸ್ಥಿತಿಯಾಗಿ ಫ್ರೀ ಬಸ್ಸು ಮುಂದುವರಿಯುತ್ತಿದೆ. ಮತ್ತು ಅದೇ ರೀತಿಯಾಗಿ ಡಿಸೆಂಬರ್ 31ನೇ ತಾರೀಕು KSRTC ಬಸ್ಸು, BMTC ಬಸ್ ಕೂಡ ಎಂದಿನಂತೆ ನಿಮಗೆ ಬಸ್ಗಳಾದರೆ ಸಿಗುತ್ತೆ ಸ್ನೇಹಿತರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಸ್ನೇಹಿತರೆ, KSRTC ಮತ್ತು BMTC ಬಸ್ಗಳೇನಾದರೂ ಬಂದ್ ಆಗ್ಬಿಡುತ್ತಾ ಡಿಸೆಂಬರ್ 31ನೇ ತಾರೀಕು ಅಂತ ಆತಂಕದಲ್ಲಾದರೆ ಇದ್ರು ಪ್ರಯಾಣಿಕರು. ಈಗ ನಿಮಗೆ ಬಂದಾದರೆ ಆಗ್ತಿಲ್ಲ ಸ್ನೇಹಿತರೆ. ಇಲ್ಲಿ BMTC ನೌಕರರಿಗೆ ಬಿಗ್ ಶಾಕ್ ಆದ್ರೆ ಕೊಟ್ಟಿದ್ದಾರೆ. ಮುಷ್ಕರಕ್ಕೆ ಮುಂದಾಗಿದ್ದ ನೌಕರರ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟ ಆಡಳಿತ ಮಂಡಳಿ. ಇಲ್ಲಿ ವೇತನ ಪರಿಷ್ಕರಣೆ ಮಾಡುವಂತೆ ಆಗ್ರಹಿಸಿ ರಾಜ್ಯದ 4 ಸಾರಿಗೆ ನಿಗಮಗಳ ಸಿಬ್ಬಂದಿ ಡಿಸೆಂಬರ್ 31ರಿಂದ ಅನಿರ್ದಿಷ್ಟವಾದಿ ಮುಷ್ಕರಕ್ಕೆ ಕರೆ ನೀಡಲಾಗಿತ್ತು. ಆದರೆ ನೌಕರರ ಮೇಲೆ ಇದೀಗ BMTC ಬ್ರಹ್ಮಾಸ್ತ್ರ ಆದ್ರೆ ಬಳಸಿದೆ. ಮುಂದಿನ 6 ತಿಂಗಳು ನೌಕರರು ಮುಷ್ಕರ ಮಾಡುವಂತಿಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ BMTC ಆಡಳಿತ ಮಂಡಳಿ ಅಧಿಸೂಚನೆ ಹೊರಡಿಸಿದ್ದು, ಅತ್ಯವಶ್ಯಕ ಸೇವೆಗಳ ಅಧಿನಿಯಮ 2013ರ ಅನ್ವಯ BMTC ಸೇವೆ ಅತ್ಯವಶ್ಯಕ ಸೇವೆ ಎಂದು ಪರಿಗಣನೆ ಮಾಡಲಾಗಿದೆ. ಮುಂದಿನ 6 ತಿಂಗಳು ನೌಕರರು ಮುಷ್ಕರ ಮಾಡುವಂತಿಲ್ಲ. ಜನವರಿ 1ರಿಂದ ಅನ್ವಯವಾಗುವಂತೆ 6 ತಿಂಗಳು BMTC ನೌಕರರ ಮುಷ್ಕರಕ್ಕೆ ನಿರ್ಬಂಧ ಹೇರಲಾಗಿದೆ ಎಂದು ಇಲ್ಲಿ BMTC ಭದ್ರತಾ ಮತ್ತು ಜಾಗೃತ ಅಧಿಕಾರಿ ಆದೇಶ ಆದ್ರೆ ಹೊರಡಿಸಿದ್ದಾರೆ. ಸಾರಿಗೆ ನೌಕರರ ಮೂಲ ವೇತನವನ್ನು 25% ಹೆಚ್ಚಳ ಮಾಡಬೇಕು. ಸಾರಿಗೆ ನೌಕರರ ಮೂಲ ವೇತನವನ್ನು 25% ಹೆಚ್ಚಳ ಮಾಡಬೇಕು. ಸಾರಿಗೆ ಇಲಾಖೆಗೆ ರಾಜ್ಯ ಸರ್ಕಾರ ಇನ್ನೂ 5010 ಕೋಟಿ ರೂಪಾಯಿ ನೀಡಬೇಕಿದೆ. ಶಕ್ತಿ ಯೋಜನೆಯ 2000 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಎಂದು ಇಲ್ಲಿ ಸಾರಿಗೆ ನಿಗಮಗಳ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಉಮೇಶ್ ಆದ್ರೆ ಸರ್ಕಾರಕ್ಕೆ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ಆಗ್ರಹಿಸಿದ್ದಾರೆ. ಇಲ್ಲಿ ಸಾರಿಗೆ ನೌಕರರ ಬೇಡಿಕೆಗಳೇನು ಅಂತ ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿದೆ ಸ್ನೇಹಿತರೆ. ಇಲ್ಲಿ 2020ರಲ್ಲಿ ವೇತನ ಹೆಚ್ಚಳ ಘೋಷಿಸಿದ್ದರು. 1750 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದ್ದಾರೆ. 2024ರ ಜನವರಿಯಲ್ಲಿ ವೇತನ ಹೆಚ್ಚಳ ಜಾರಿಗೊಳಿಸುವುದಾಗಿ ಭರವಸೆ ನೀಡಿದ್ದರು. ಇನ್ನು ಯಾವುದೇ ನಿರ್ಧಾರ ಆದರೆ ತೆಗೆದುಕೊಂಡಿಲ್ಲ. ಇದರಿಂದಾಗಿ ನೌಕರರು ಪ್ರತಿಭಟನೆ ಮಾಡಲು ನಿರ್ಧರಿಸಿದ್ದೇವೆ ಅಂತ ಹೇಳ್ತಿದ್ರು. ಆದರೆ KSRTC ಸಿಬ್ಬಂದಿ ಮತ್ತು ನೌಕರರ ಫೆಡರೇಷನ್ ಅಧ್ಯಕ್ಷ HV ಅನಂತ್ ಸುಬ್ಬಾರಾವ್ ಸರ್ಕಾರದ ನಿರ್ಲಕ್ಷ್ಯದ ಬಗ್ಗೆ ಬೇಸರ ಆದರೆ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಮುಖ್ಯಮಂತ್ರಿ ಮತ್ತು ಸಾರಿಗೆ ಸಚಿವರು ಪದೇ ನಮ್ಮ ಬೇಡಿಕೆ ಈಡೇರಿಸುವುದಾಗಿ ಭರವಸೆ ಆದ್ರೆ ಕೊಟ್ಟಿದ್ರು. ಈವರೆಗೂ ಏನೂ ಮಾಡಿಲ್ಲ. ಇದರಿಂದ ನೌಕರರು ಬೇಸತ್ತಿದ್ದು ಮುಷ್ಕರ ಮಾಡುವುದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಅಂತಾದ್ರೆ ಹೇಳಿದ್ರು. ಆದರೆ ನಿನ್ನೆ ನಡೆದಿರುವಂತಹ ಸಭೆಯಲ್ಲಾದ್ರೆ ನಿರ್ಧಾರ ಆಗಿದೆ. ಈಗ ಸಂಕ್ರಾಂತಿ ಆದ್ಮೇಲೆ ನಿಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸುವ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಈಡೇರಿಸಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಪ್ರೊಟೆಸ್ಟ್ ಮಾಡ್ತೀವಿ ಅನ್ನುವಂಥದ್ದಾದ್ರೆ ಹೇಳ್ತಿರುವಂಥ. ಮುಂದಿನ ದಿನಗಳಲ್ಲಿ ನಮ್ದು ಏನು ಬಸ್ ಸಂಚಾರ ಇದೆ ಅದನ್ನ ಬಂದ್ ಮಾಡ್ತೀವಿ, ನಮ್ಗೇನಾದ್ರೂ ನಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅಂದ್ರೆ ಅಂತ ಕೂಡ ಇಲ್ಲಿ ವಾರ್ನಿಂಗ್ ಆದ್ರೆ ಕೊಟ್ಟಿರುವಂಥದ್ದು. ಈಗ ಸದ್ಯ ಮಟ್ಟಕ್ಕಾದ್ರೆ ನಾಳೆ ಯಥಾಸ್ಥಿತಿಯಾಗಿ KSRTC ಮತ್ತು BMTC ಬಸ್ಗಳಾದ್ರೆ ಸಂಚಾರ ಮಾಡುತ್ತೆ. ನಿಮಗೆ ಎಲ್ಲಾ ಬಸ್ಗಳು ಸಿಗುತ್ತೆ ಸ್ನೇಹಿತರೆ. KSRTC BMTC ಮಾತ್ರವಲ್ಲ, ಎಲ್ಲಾ ಒಂದು ಸಾರಿಗೆ ಬಸ್ಗಳು ನಿಮಗೆ ನಾಳೆ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ಜನವರಿ 2020 ಮತ್ತು ಫೆಬ್ರವರಿ 2023ರವರೆಗೆ ಬಾಕಿ ಉಳಿದಿರುವ ಸರಿಸುಮಾರು 1785 ಕೋಟಿ ರೂಪಾಯಿಗಳ ವೇತನವನ್ನು ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಇನ್ನು ಪಾವತಿ ಮಾಡದ 2900 ಕೋಟಿ ರೂಪಾಯಿ ಭವಿಷ್ಯ ನಿಧಿ ಇತ್ಯರ್ಥಗೊಳಿಸಲು ಬೇಡಿಕೆ ಇಡಲಾಗಿದೆ
ಒತ್ತಾಯಿಸಲಾಗಿದೆ. ನಿವೃತ್ತ ನೌಕರರಿಗೆ 325 ಕೋಟಿ ರೂಪಾಯಿ ತುಟ್ಟಿ ಭತ್ಯೆ ನೀಡಬೇಕಾಗಿದ್ದು ಅದನ್ನು ಕೂಡಲೇ ಪಾವತಿ ಮಾಡಲು ಆಗ್ರಹಿಸಲಾಗಿದೆ. ಶಕ್ತಿ ಯೋಜನೆ ಜಾರಿ ಮಾಡಿದ ಬಳಿಕ ಯೋಜನೆಗೆ ಸಂಬಂಧಪಟ್ಟಂತೆ 2,000 ಕೋಟಿ ರೂಪಾಯಿ ಬಾಕಿ ನೀಡಬೇಕಿದ್ದು ಕೂಡಲೇ ಪಾವತಿಸುವಂತೆ ಕೂಡ ಒತ್ತಾಯಿಸಲಾಗಿದೆ. ಸ್ನೇಹಿತರೆ ನೋಡಿ, ಈಗ ಈ ಒಂದು ಬೇಡಿಕೆಗಳೆಲ್ಲ ಇಟ್ಬಿಟ್ಟು ಪ್ರತಿಭಟನೆ ಮಾಡ್ಬೇಕಂತ ಹೇಳಿದ್ರು. ಆದ್ರೆ ನಿನ್ನೆ ಮೀಟಿಂಗ್ ಅಲ್ಲಿ ನಿರ್ಧಾರ ಆಗಿದೆ, ಯಥಾಸ್ಥಿತಿಯಾಗಿ ಬಸ್ ಸಂಚಾರ ನಡಿಬೇಕು ಅಂತ. 1,000 ಕೋಟಿ ಹಣವನ್ನು ಕೂಡ ಏನೋ ಬಿಡುಗಡೆ ಕೂಡ ಮಾಡಿದ್ದಾರೆ ಅಂತ ಹೇಳ್ತಿದ್ರು ರಾಮಲಿಂಗಾರೆಡ್ಡಿ ಅವರು. ಈಗ ಸದ್ಯ ಮಟ್ಟಕ್ಕೆ ನಾಳೆ ಯಾವುದೇ ಕಾರಣಕ್ಕೂ ಬಂದಿರಲ್ಲ. ಮತ್ತೆ ಫ್ರೀ ಬಸ್ಗಳು ಕೂಡ ಮಹಿಳೆಯರಿಗೆ ಇರುತ್ತೆ. ಯಥಾಸ್ಥಿತಿಯಾಗಿ ನಿಮಗೆ ನಾಳೆ ಫ್ರೀ ಬಸ್ಗಳು ಕೂಡ ಇರುತ್ತೆ. ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕ್ಲಿಯರ್ ಅನ್ಕೊಳ್ತೀನಿ, ನಾಳೆ ಯಥಾಸ್ಥಿತಿಯಾಗಿ ಎಲ್ಲ ಒಂದು ಫ್ರೀ ಬಸ್ಗಳು ಇರುತ್ತೆ, ಎಲ್ಲ ಒಂದು ಸಾರಿಗೆ ಬಸ್ಗಳು ಕೂಡ ನಿಮಗೆ ಇರುತ್ತೆ. ನಾಳೆ ಯಾವುದೇ ರೀತಿಯಾದ ಬಂದ್ ಕೂಡ ಇಲ್ಲ. ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಸ್ನೇಹಿತರೆ ಹೊಸ ವರ್ಷಕ್ಕಂದ್ರೆ 2025ರಲ್ಲಿ ಒಂದು ಟಿಕೆಟ್ ಬೆಲೆ ಏನಿದೆ ಅದನ್ನ ಏರಿಕೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಈಗ ಈ ರೀತಿಯಾಗೆಲ್ಲ ಸಮಸ್ಯೆ ಆಗ್ತಿದೆ ಅಲ್ಲ, ಒಂದು ಟಿಕೆಟ್ ಬೆಲೆಯನ್ನ ಏರಿಕೆ ಮಾಡಬೇಕು ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಿದಾವೆ. ಇಲ್ಲಿ ಟಿಕೆಟ್ ಬೆಲೆ ಕೂಡ ಏರಿಕೆ ಮಾಡುವ ಸಾಧ್ಯತೆಗಳು ತುಂಬಾನೇ ಕಾಣಿಸ್ತಿದಾವೆ 2025ರಲ್ಲಿ. ಈಗ ಸಾಮಾನ್ಯ ಜನರಿಗೆ ತುಂಬಾನೇ ಸಮಸ್ಯೆ ಆಗುತ್ತೆ ಅಂತ. ಟಿಕೆಟ್ ಬೆಲೆ ಏರಿಕೆ ಮಾಡಿದ್ರೆ ಇಲ್ಲಿ ಸಾಮಾನ್ಯ ಜನರಿಗೆ ತುಂಬಾನೇ ಸಮಸ್ಯೆ ಆಗುತ್ತೆ. ಈ ಶಕ್ತಿ ಯೋಜನೆ ಒಂದು ಸ್ಟಾರ್ಟ್ ಆಗಿದೆ, ಅದರಿಂದ ಮಹಿಳೆಯರಿಗೆ ಇಲ್ಲಿ ಫ್ರೀ ಟಿಕೆಟ್ ಇರೋದ್ರಿಂದ ಇಲ್ಲಿ ಗಂಡಸರಿಗೆ ಟಿಕೆಟ್ ಪ್ರೈಸ್ ಏನಾದರೂ ರೈಸ್ ಮಾಡಿದ್ರೆ ಅವರು ಕೂಡ ಮತ್ತೆ ಪ್ರತಿಭಟನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡುವಂತಹ ಒಂದು ಸಾಧ್ಯತೆಗಳು ಕೂಡ ಇದಾವೆ. ಅದರಿಂದ ಟಿಕೆಟ್ ಪ್ರೈಸ್ ನೋಡ್ಕೊಂಡು ಯಾವ ರೀತಿಯಾಗಿ ರೈಸ್ ಮಾಡ್ತಾರೆ, ಎಷ್ಟು ರೈಸ್ ಮಾಡ್ತಾರೆ ಏನು ಅನ್ನುವಂಥದ್ದೆಲ್ಲ ಮುಂದಿನ ದಿನಗಳಲ್ಲಿ ಅಪ್ಡೇಟ್ಸ್ ಬರ್ತಿರುತ್ತೆ, ಆಗ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ಈಗ ನಿಮ್ಮ ಅಭಿಪ್ರಾಯಗಳು ಏನು ಅನ್ನುವಂಥದ್ದನ್ನು ತಿಳಿಸಿ, ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನೀವು ಕಾಮೆಂಟ್ ಮುಖಾಂತರ ತಿಳಿಸಿ. ಟಿಕೆಟ್ ಬೆಲೆ ನಿಮಗೆ ಏರಿಕೆ ಮಾಡಬೇಕಾ ಮಾಡಬಾರ್ದಾ ಅನ್ನುವಂಥದ್ದನ್ನು, ಶಕ್ತಿ ಯೋಜನೆ ಬಂದ್ ಮಾಡಬೇಕಾ ಬಂದ್ ಮಾಡಬಾರ್ದಾ, ಮತ್ತೆ ಟಿಕೆಟ್ ಬೆಲೆ ಏರಿಕೆ ಮಾಡಬೇಕಾ ಮಾಡಬಾರ್ದಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಸ್ನೇಹಿತರೆ ನಿಮಗೆ ಮತ್ತೆ ಹೇಳ್ತಿದ್ದೀನಿ, ಯಥಾಸ್ಥಿತಿಯಾಗಿ ನಾಳೆ ಬಸ್ ಸಂಚಾರ ಇರುತ್ತೆ. ಮತ್ತೆ ಹೇಳ್ತಿದ್ದೀನಿ, ಈ ವಿಡಿಯೋ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಯಥಾಸ್ಥಿತಿಯಾಗಿ ಬಸ್ ಸಂಚಾರ ಆದರೆ ನಾಳೆ ಇದ್ದೇ ಇರುತ್ತೆ. KSRTC ಮತ್ತು BMTC ಬಸ್ಗಳಾದರೆ ನಿಮಗೆ ಸಿಗುತ್ತೆ ನಾಳೆ ಯಥಾಸ್ಥಿತಿಯಾಗಿ ಡಿಸೆಂಬರ್ 31ರಂದು ನಿಮ್ಮೆಲ್ಲರಿಗೂ ಬಸ್ಗಳಾದರೆ ಸಿಗುತ್ತೆ.